ಗುರುದೇವ್, ಧನಸ್ಸು ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಗುರು ಬರ್ತಾ ಇರುವಂತದ್ದು. ಅಷ್ಟಮದಲ್ಲಿ ಕಷ್ಟ ಅನ್ನೋ ಮಾತಿದೆ. ಆದ್ರೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇದೆ. ನಿಮ್ಮ ರಾಶಿ ಹಾಗೂ ಲಗ್ನದ ಅಧಿಪತಿ ಗುರು ಆಗಿರೋದ್ರಿಂದ ವಿಶೇಷವಾದ ಯೋಗ ಇಲ್ಲಿ ಧನಸ್ಸು ರಾಶಿಯವರಿಗೆ ಪ್ರಾರಂಭ ಆಗ್ತಾ ಇದೆ. ಅದೆಲ್ಲದರ ಕುರಿತಾಗಿ ಪೂರ್ಣ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಧನಸ್ಸು ರಾಶಿಯವರ ಗುರು ಗೋಚಾರ ಫಲ. ನಿಮ್ಮ ರಾಶಿಗೆ ಗುರುಬಲ ಬರುತ್ತಾ ಅಥವಾ ಗುರುಬಲ ಬರೋದ್ರಿಂದ ಉಪಯೋಗ ಆಗೋದಾದ್ರೂ ಏನು, ನಮಗೇನಾದ್ರೂ ಒಳ್ಳೇದಾಗುತ್ತಾ? ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹುತೇಕ ಜನರನ್ನ ಕಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡೋಣ. ಹಾಗೆ ಈ ಗುರು ಅಂತಕ್ಕಂಥ ಗ್ರಹ ಏನಿದೆ, ಬೃಹಸ್ಪತಿ ಅಂತಾನು ಹೇಳ್ತಾರೆ. ಇವತ್ತಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈ ಸಂಚಾರ ಮಾಡಿದಾಗ ಮಿಥುನ, ಮೀನ, ಮಕರ, ವೃಶ್ಚಿಕ ರಾಶಿಗಳಿಗೆ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ. ಇದು ಗುರುವಿನ ಉಚ್ಚಸ್ಥಾನ. ಅಂದ್ರೆ ಕರ್ಕಾಟಕ ರಾಶಿ ಏನಿದೆ, ಗುರುವಿನ ಉಚ್ಚಸ್ಥಾನ ಆಗುತ್ತೆ. ಉಚ್ಚಸ್ಥಾನ ಅಂದ್ರೆ ಗುರು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ರಿಸಲ್ಟ್ ಗಳನ್ನ ನಮಗೆ ನೀಡುತ್ತಾನೆ ಅಂತಕ್ಕಂಥ ಮಾತನ್ನ ಹೇಳಬಹುದು. ಹಾಗೆ ಈ ಗುರು ಕರ್ಕಾಟಕ ರಾಶಿಯಲ್ಲಿ ಯಾವತ್ತಿನವರೆಗೂ ಇರ್ತಾನಂದ್ರೆ ನವೆಂಬರ್ 1ನೇ ತಾರೀಕಿನವರೆಗೂ ಇರುವಂತದ್ದು ಮಾತ್ರ. ಅಲ್ಲಿಂದ ಸಿಂಹ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ಗುರು. ಅದಾದ ನಂತರದಲ್ಲಿ ಈ ಸಿಂಹ ರಾಶಿಯ ಪ್ರವೇಶ ಮಾಡಿದಾಗ ಕಟಕ, ಮೇಷ, ಕುಂಭ ಮತ್ತು ಧನುರ್ರಾಶಿಯವರೆಗೆ ಗುರುಬಲ ಅನ್ನೋದು ಬರುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ಯಾವ ರಾಶಿಯ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ಒಂದು ಸಂಚಾರ ಸಿಂಹ ರಾಶಿಯಲ್ಲೇ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದರ ಬದಲಾವಣೆ ಆಗುತ್ತೆ. 2027 ಜನವರಿ 25ಕ್ಕೆ ಮತ್ತೆ ಕರ್ಕಾಟಕ ರಾಶಿಗೆ ಹಿಂಚಲನೆ ವಕ್ರವಾಗಿ ಬರುವಂತದ್ದಿರುತ್ತೆ. ಇದರಿಂದಾಗಿ ಯಾವ ಯಾವ ರಾಶಿಗೆ ಯಾವ ಯಾವ ರೀತಿ ಪರಿಣಾಮ ಅಂತ ಹೇಳುವಂತದ್ದನ್ನ ಮೂಲವಾಗಿ ತಿಳ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಗುರುವಿನ ಬಲ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇರ್ತೇನೆ ನಿಮಗೆ. ಎಲ್ರಿಗೂ ಕೂಡ ಗುರುಬಲ ಅನ್ನೋದು ಬೇಕು. ಆದ್ರೆ ಗುರುಬಲ ಅಂದ್ರೆ ಏನು ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ಗುರುಬಲ ಇದ್ದಾಗ ಏನಾಗುತ್ತೆ, ಏನು ಉಪಯೋಗಪ್ಪ ಗುರುಬಲದ್ದು, ನನ್ನ ಜೀವನದಲ್ಲಿ ಅದೇ ತರ ಇದೆಯಲ್ಲಪ್ಪ, ಗುರುಬಲ ಇದ್ದಾಗ ಏನು ಉಪಯೋಗ? ಈ ರೀತಿ ಪ್ರಶ್ನೆಗಳು ಬಹುತೇಕ ಜನರ ಮನಸ್ಸಲ್ಲಿ ಬರುವಂತದ್ದು ಸಹಜ. ಓಕೆ, ಮನುಷ್ಯನಿಗೆ ಒಂದು ಗುರಿ ಜೊತೆಗೆ ಒಂದು ಗುರು ಅನ್ನೋದು ಇರಬೇಕು ಜೀವನದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿಗಾದ್ರೂ ಕೂಡ ಒಂದು ಗೋಲ್ ಅನ್ನೋದಿರಬೇಕು. ಜೊತೆಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಗುರುವಿನ ಅನುಗ್ರಹ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶುಭ ಕಾರ್ಯ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅನೇಕ ಶುಭ ಕಾರ್ಯಗಳು ನಡೀತಾ ಇರ್ತದೆ. ಕೆಲವು ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುರು ಅಂತಕ್ಕಂಥದ್ದು ಬರ್ತದೆ. ಯಾಕೆ ಅಂದ್ರೆ ಗುರು ಬಲ ಅಂತ ಹೇಳಿ ಇರುವಾಗ ಯಾವುದೇ ಶುಭ ಸಮಾರಂಭವನ್ನ ನೀವು ಕೈಗೊಂಡಾಗ ನಿರ್ವಿಘ್ನವಾಗಿ ಆ ಒಂದು ಕಾರ್ಯಕ್ರಮ ಮುಗಿದೋಗುತ್ತೆ. ಅಂದ್ರೆ ಯಾವುದೇ ಗದ್ದಲ ಗಲಾಟೆ, ಯಾವುದೇ ಒಂದು ಗೋಜಲಿಗೆ ಹೋಗದೆ ಖಂಡಿತವಾಗ್ಲೂ ಶುಭದಾಯಕವಾಗಿ ಆ ಕಾರ್ಯಕ್ರಮ ಮುಗಿದು ಹೋಗುವಂಥದ್ದು. ಒಂದು ಮದುವೆ ಸೆಟ್ ಆಗಿರುತ್ತೆ, ನೀವು ಯೋಚನೆ ಮಾಡ್ತಿರಲ್ಲ ಅಷ್ಟು ಬೇಗ ಒಂದು ಕಂಕಣ ಭಾಗ್ಯ ಅನ್ನೋದು ಕೂಡು ಬರುತ್ತೆ, ಮದುವೆನೂ ಆಗುತ್ತೆ, ಎಲ್ಲ ರೀತಿಲೂ ಚೆನ್ನಾಗಾಗತ್ತೆ. ಇದು ಗುರುಬಲ ಇದ್ದಾಗ ಮಾತ್ರ ಆಗುವಂಥದ್ದು. ಇನ್ನ ಒಂದು ಮನೆ ಕಟ್ಟುವಂತಹ ಯೋಗ, ಮನೆ ಒಂದು ಗೃಹ ಪ್ರವೇಶ ಮಾಡುವಂತಹ ಯೋಗ, ಎಲ್ಲವೂ ಬರಲಿಕ್ಕೆ ಈ ಗುರುವಿನ ಸಂಚಾರ, ಗುರುವಿನ ಬಲ ಅಂತಕ್ಕಂಥದ್ದು ಬಹುತೇಕ ಮುಖ್ಯ ಆಗುತ್ತೆ. ಅದರಿಂದಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ಕೆಲಸ ಕಾರ್ಯಗಳಾಗುವಂಥದ್ದು. ಗುರುಬಲ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಾದ್ರೆ ಗುರುವಿನ ಒಂದು ಅನುಗ್ರಹವೇ ಇಲ್ಲ ಅಂದ್ರೆ ಏನಾಗುತ್ತೆ? ಅಥವಾ ಗೋಚಾರ ಫಲದಲ್ಲಿ ಗುರು ನಮ್ಮ ರಾಶಿಗೆ ಲಗ್ನಕ್ಕೆ ಒಂದು ಬಲವನ್ನ ಕೊಡ್ತಾ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ, ಅದಕ್ಕೆ ಬಹಳ ವಿಶೇಷವಾಗಿರೋ ಪರಿಹಾರಗಳಿರುತ್ತೆ. ಗುರು ಬಲ ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಒಂದು ಮದುವೆ ಅಂತಕ್ಕಂಥದ್ದು ಸೆಟ್ ಆಗಿರುತ್ತೆ, ನೂರಾರು ಕಾರಣಗಳಿಂದ ಆ ಮದುವೆ ನಿಂತು ಹೋಗುವ ಪರಿಸ್ಥಿತಿವರೆಗೂ ಕೂಡ ಬಂದು ಬಿಡ್ಬೋದು. ಇನ್ನೊಂದು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿ ದಿನ ಎಲ್ಲ ನಿರ್ಧಾರ ಮಾಡಿರ್ತೀರಿ, ಗುರುಬಲ ಇರೋದಿಲ್ಲ, ಆ ಒಂದು ಡೇಟ್ಗೆ ಸರಿಯಾಗಿ ಮನೆ ಕಂಪ್ಲೀಷನ್ ಆಗೋದಿಲ್ಲ, ಅಥವಾ ಸೂತಕದಂತಹ ಒಂದಷ್ಟು ಕಾರ್ಯಗಳು ಬಂದು ಆ ಡೇಟ್ ಮುಂದೆ ಹೋಗುವಂತಹ ಸಾಧ್ಯತೆ ಕೂಡ ಗುರುಬಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಆಗುವಂತದ್ದಾಗತ್ತೆ. ಈ ಗುರುಬಲ ಯಾವುದಕ್ಕೆಲ್ಲ ಬೇಕು ಅಂದ್ರೆ, ನಿಮಗೆ ಒಂದು ಪ್ರಮೋಷನ್ ತಗೊಳ್ಳಿಕ್ಕೆ ಕೆಲಸ ಕಾರ್ಯದಲ್ಲಿ, ಅಥವಾ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ, ಹಾಗೆ ಒಂದು ಮದುವೆ ಅಂತಕ್ಕಂಥದ್ದನ್ನ ಆಗ್ಲಿಕ್ಕೆ, ಗೃಹ ಪ್ರವೇಶವನ್ನ ಮಾಡಲಿಕ್ಕೆ ಈ ಗುರುವಿನ ಬಲ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಇರಬೇಕು. ಬಹಳ ಜನರು ಕೂಡ
ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಗುರುಬಲ ಇದೆಯಾ ಇಲ್ವಾ ಅಂತ ಹೇಳಿ ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರಿ, ದಿನನಿತ್ಯದ ಜೀವನ ಮಾಡಲಿಕ್ಕೆ ನಮಗೆ ಗುರುಬಲದ ಅವಶ್ಯಕತೆ ಇಲ್ಲ. ಆದ್ರೆ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಕಾರ್ಯಗಳು ನೆರವೇರ್ಲಿಕ್ಕೆ ಗುರುವಿನ ಬಲ ಬೇಕಾಗುತ್ತೆ. ಗುರುಬಲ ಇಲ್ಲದವರು ಏನ್ ಮಾಡಬೇಕು ಅಥವಾ ಗುರುಬಲ ಪಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಕಮರ್ಷಿಯಲ್ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು. ಅದು ನಿಮ್ಮ ಒಳಿತಿಗಾಗಿ ಸೂಚಿಸ್ತಾ ಇರುವಂತಹ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಗುರು ಬೀಜ ಮಂತ್ರವನ್ನ ನೀವು ಪ್ರತಿನಿತ್ಯ ಜಪ ಮಾಡ್ಕೊಳ್ಬಹುದು. ಗುರು ಇದರಿಂದ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸುವಂಥದ್ದು ಕೂಡ ಗುರುವನ್ನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಅಂಶವುಳ್ಳಂತಹ ವಿಶೇಷವಾದ ಮಣಿಗಳನ್ನ ನಿಮ್ಮ ಎಡಗೈಯಲ್ಲಿ, ಎಡ ಹಸ್ತದಲ್ಲಿ ನೀವು ಧರಿಸ್ಕೊಳ್ಬೇಕಾಗುತ್ತೆ. ಇದು ಹಳದಿ ಮಣಿಗಳು ಪ್ಯೂರೆಸ್ಟ್ ಫಾರ್ಮಲ್ ಇರುತ್ತೆ. ಬಹಳಷ್ಟು ನಿಮ್ಗೆ ಆನ್ಲೈನಲ್ಲಿ ಸಿಗುವಂಥದ್ದು ಯೆಲ್ಲೋ ಕಲರ್ ಇರುತ್ತೆ, ಬಟ್ ಅದು ಬರೀ ಒಂದು ಗ್ಲಾಸ್ ಆಗಿರುತ್ತೆ. ಅದನ್ನು ಹಾಕೋಬೇಡಿ. ಈ ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನು ಹುಡುಕೊಂಡು ಧರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದನ್ನು ಧರಿಸ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ದಶಾ ಭುಕ್ತಿಯನ್ನು ಚೆಕ್ ಮಾಡಿಕೊಂಡು ಆ ದಶವನ್ನು ಸ್ಟ್ರಾಂಗ್ ಮಾಡುವಂತಹ ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ತುಂಬ ಯಶಸ್ವಿ ವ್ಯಕ್ತಿ ಆಗ್ತೀರಿ. ಯಾವುದೇ ಅಡೆತಡೆಗಳು ಬಂತು ಅಂದರೂ ಕೂಡ ಅದೆಲ್ಲವೂ ಕೂಡ ಪಾರಾಗುವಂಥದ್ದಾಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ, ನನಗೆ ಯಾವ ರಾಶಿ ಯಾವ ನಕ್ಷತ್ರ ಅಂತ ಹೇಳಿ ನೋಡಿಕೊಂಡು ನಾವು ಯಾವ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆಯನ್ನು ನಾವು ಬಳಸಬೇಕಾಗತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರನ್ನು ನೀವು ಇಟ್ಕೊಂಡಾಗ ತುಂಬಾ ಯಶಸ್ವಿ ವ್ಯಕ್ತಿ ನೀವಾಗ್ತೀರಿ. ಜೂನ್ 2, 2026ರಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡುತ್ತೆ. ಇದು ನಿಮ್ಮ ರಾಶಿಯಿಂದ 8ನೇ ಮನೆ ಆಗಿರುತ್ತೆ. ಅಷ್ಟಮ ಸ್ಥಾನವನ್ನ ಪ್ರವೇಶ ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಅಷ್ಟಮದ ಗುರು ಅಂತ ಹೇಳುವಾಗ ಕಷ್ಟ ಅಂತ ಹೇಳಲಾಗುತ್ತೆ. ಆದ್ರೆ ಇಲ್ಲಿ ಗುರು ತನ್ನ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನೆಗೆಟಿವ್ ಫಲಗಳಿಗಿಂತ ಪಾಸಿಟಿವ್ ಫಲಗಳೇ ಜಾಸ್ತಿ ಇರುತ್ತೆ. ಗುಪ್ತ ನಿಧಿ ಸಿಗುವಂತಹ ಯೋಗ ಕೂಡ ಇಲ್ಲಿ ಧನುಸು ರಾಶಿಯವರಿಗೆ ಬರುವಂತದ್ದು. ಅಂದ್ರೆ ನೀವು ನೆಲ ಅಗಿಯುವಾಗ ನಿಧಿ ಸಿಗದೆ ಹೋದ್ರೂ ಕೂಡ ನಿಧಿಯಷ್ಟೇ ಮೌಲ್ಯವಾದ ನೀರಾದ್ರೂ ಸಿಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ವಿಶೇಷವಾಗಿ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿಗೂಢ ವಿದ್ಯೆಗಳು ಅಂದ್ರೆ ವೈದ್ಯಕೀಯವಾಗಿ ಮಾಡುವಂತದ್ದು, ಸಂಶೋಧನೆ, ರಿಸರ್ಚ್, PhD, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ಇನ್ವೆಸ್ಟಿಗೇಷನ್ ಕ್ಷೇತ್ರದಲ್ಲಿರೋರಿಗೆ ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಮನ್ನಣೆ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ಕೆಲಸವಿಲ್ಲದೆ ಇರುವಂತಹವರಿಗೆ ನಿಮ್ಮ ಒಂದು CV ಯನ್ನ ನೀವು ಹಲವಾರು ಕಡೆ ಕೊಟ್ಟಿತ್ತು ಅಂದ್ರೆ ಯಾವ್ದಾದ್ರು ಒಂದು ಮೂಲದಿಂದಾಗಿ ನಿಮಗೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ನೀವು ಅಂದುಕೊಂಡ ಸಂಬಳವೂ ಕೂಡ ಸಿಗುತ್ತೆ. ಹಾಗೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರೋರಿಗೆ, ಅಥವಾ ಸರ್ಕಾರಿ ನೌಕರಿಯಲ್ಲಿ ಇದ್ದು ವರ್ಗಾವಣೆಗೆ ಪ್ರಯತ್ನ ಪಡ್ತಾ ಇರುವಂತವರಿಗೆ, ಪ್ರಮೋಷನ್ಗೆ ಪ್ರಯತ್ನ ಪಡ್ತಾ ಇರುವಂತವರಿಗೆ ತುಂಬಾ ಶುಭವಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಚೆನ್ನಾಗಿರುತ್ತೆ. ಶಾಲಾ ಕಾಲೇಜು ಅಥವಾ ಶಿಕ್ಷಕರಿಗೆ ಒಂದು ಹೊಸ ವಾತಾವರಣ ಬರುವಂತದ್ದು ಅಥವಾ ಹೊಸ ಪ್ರಗತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಆಸ್ತಿಯಲ್ಲಿ ಏನಾದ್ರು ಲಾಭ ಆಗುತ್ತಾ ಅಂದ್ರೆ ನಿಮ್ಮ ಮನೆ 2ನೇ ಮನೆ ಧನ ಸ್ಥಾನ ಆಗುತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಯಾವ್ದಾದ್ರು ಕೆಲಸ ನಿಂತೋಗಿತ್ತು ಅಂದ್ರೆ ಖಂಡಿತವಾಗ್ಲೂ ಶುಭವಾಗುತ್ತೆ. 4ನೇ ಮನೆ ದೃಷ್ಟಿ ಇರೋದ್ರಿಂದ ಹೊಸ ವಾಹನ ಖರೀದಿ ಯೋಗ, ಮನೆ ನವೀಕರಣ ಅಥವಾ ಮನೆಯನ್ನ ಖರೀದಿ ಮಾಡುವಂತದ್ದು, ಸೈಟ್ ಖರೀದಿ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಅದರಿಂದಾಗಿ ಸ್ವಲ್ಪ ಆರ್ಥಿಕ ಸಹಾಯ ಅಂತಕ್ಕಂಥದ್ದು ಕೂಡ ತಾಯಿಯ ಮೂಲದಿಂದ ಬರುತ್ತೆ. ಇನ್ನು ಆರೋಗ್ಯ ಹೇಗಿರುತ್ತಪ್ಪ ಅಂತಂದ್ರೆ, ದೀರ್ಘಕಾಲದ ಕಾಯಿಲೆಗಳಿಂದ ನೀವೇನಾದ್ರೂ ಬಳಲ್ತಾ ಇತ್ತು ಅಂದ್ರೆ ಸೂಕ್ತ ಚಿಕಿತ್ಸೆ ಪಡೆದುಕೊಂಡು ನಿಮ್ಗೆ ಆ ಸಮಸ್ಯೆ ಕ್ಲಿಯರ್ ಆಗುವಂತದ್ದು. ಹಾಗೂ ಜೀರ್ಣಕ್ರಿಯೆ ಮತ್ತು ಕಾಲುಗಳ ಬಗ್ಗೆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಪ್ರೇಮಿಗಳಿಗೆ ಮತ್ತು ಮದುವೆಗೆ ಪ್ರಯತ್ನಿಸ್ತಾ ಇರುವಂತವರಿಗೆ ಅನಿರೀಕ್ಷಿತ ಸಂಬಂಧಗಳು ಬರಬಹುದು. ಹಾಗೂ ಸಡನ್ ಆಗಿ ಮದುವೆ ಕಾರ್ಯಕ್ರಮಗಳು ಕೂಡ ನಿಶ್ಚಯ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ಕೋರ್ಟ್ ಕೇಸ್ ಅಥವಾ ಛೇದನದಂತಹ ಸಮಸ್ಯೆಗಳಿರೋವರೆಗೂ ಕೂಡ ಎಲ್ಲಾ ಸಮಸ್ಯೆಗಳು ಇತ್ಯರ್ಥಕ್ಕೆ ಬಂದು ಒಳ್ಳೆ ರೀತಿಯ ಸೆಟಲ್ಮೆಂಟ್ ಆಗುತ್ತೆ. ಹಾಗೂ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಆಗುವಾಗ ವ್ಯಾಪಾರದಲ್ಲಿ ಲಾಭ, ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಯಶಸ್ಸನ್ನೋದು ಪ್ರಾಪ್ತಿಯಾಗುತ್ತೆ. ಪರಿಹಾರ ಮತ್ತು ಮಂತ್ರ ಜಪವನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಶುಭ ವ್ಯಯಗಳನ್ನ ಮಾಡಬೇಕಾಗತ್ತೆ. ಅಂದ್ರೆ ಶುಭ ವ್ಯಯಗಳು ಅಂದ್ರೆ ಏನು? ಶುಭವಾದ ಖರ್ಚುಗಳು, ಮಕ್ಕಳ ಎಜುಕೇಶನ್ಗೆ ಖರ್ಚು ಮಾಡುವಂತದ್ದು, ಚಿನ್ನಾಭರಣ ಖರೀದಿ ಮಾಡುವಂತದ್ದು, ವಾಹನ
ಖರೀದಿ ಮಾಡುವಂತದ್ದು, ಸೈಟ್ ಖರೀದಿ ಮಾಡುವಂತದ್ದು ಎಲ್ಲ ಶುಭ ಖರ್ಚು. ನೆಗೆಟಿವ್ ಖರ್ಚು ಅಂದ್ರೆ ಆರೋಗ್ಯಕ್ಕೆ ಖರ್ಚು ಮಾಡುವಂತದ್ದು, ಹಾಸ್ಪಿಟಲ್ಗೆ ಖರ್ಚು ಮಾಡುವಂತದ್ದು, ಅಥವಾ ನಿಮ್ಮ ಒಂದು ಅನಗತ್ಯ ಒಂದು ಐಷಾರಾಮ ವಿಚಾರಗಳಿಗೆ ಖರ್ಚು ಮಾಡುವಂತದ್ದು, ಜೂಜಾಡುವಂಥದ್ದು, ಇದನ್ನೆಲ್ಲ ಮಾಡಬೇಡಿ. ಹಾಗೆ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಗುರುವಾರ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಹಸುಗಳು ಬಂದಾಗ ಹಳದಿ ಬಣ್ಣದ ಆಹಾರಗಳನ್ನು, ಬಾಳೆಹಣ್ಣನ್ನ ಅದಕ್ಕೆ ತಿನ್ನೋದಕ್ಕೆ ಕೊಟ್ರೆ ತುಂಬಾ ಶುಭವಾಗುತ್ತೆ ಧನಸ್ಸು ರಾಶಿಯವರಿಗೆ. ಇದಿಷ್ಟನ್ನ ತಾವೆಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನಿಮಗೆ ಕೊಟ್ಟು ಅಷ್ಟ ಐಶ್ವರ್ಯಗಳನ್ನ ಕೊಡ್ಲಿ ಅನ್ನೋ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.